ಗ್ಯಾರಂಟಿ ನ್ಯೂಸ್ ವಾಹಿನಿಯ ಕರ್ನಾಟಕ ಕಾಯಕ ಯೋಗಿ ಅವಾರ್ಡ್ಸ್ ಪ್ರಶಸ್ತಿಗೆ ಭಾಜನರಾದ ದಾಂಡೇಲಿಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಮೋಹನ್ ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಶ್ರೀ ಈಶ್ವರ್ ಪೂಜಾರಿ, ಶ್ರೀ ಶಶಿಧರ್ ಓಶಿಮಠ್ ಮತ್ತು ಶ್ರೀ ವೀರೇಶ್ ಅಂಗಡಿ ದಾಂಡೇಲಿಯ ಪ್ರಸಿದ್ಧ ವೈದ್ಯರು ಹಾಗೂ ಕಳೆದ ಅನೇಕ ವರ್ಷಗಳಿಂದ ಆರೋಗ್ಯ ಸೇವೆಯನ್ನು ನೀಡುವ ಮೂಲಕ ಸಾವಿರಾರು ಜನರ ಜೀವವನ್ನು ಉಳಿಸಿದ ದಾಂಡೇಲಿಯ ಪಾಟೀಲ್ ಆಸ್ಪತ್ರೆಯ ಪ್ರವರ್ತಕರಾದ ಗೌರವಾನ್ವಿತ ಡಾಕ್ಟರ್ ಮೋಹನ್ ಪಾಟೀಲ್ ಅವರು ಜೋಯಿಡಾ ತಾಲೂಕಿನ ಗಣೇಶಗುಡಿಯ ಹೆಮ್ಮೆಯ ಸಾಧಕಿಯಾಗಿರುವ ಗೌರವಾನ್ವಿತ ಶ್ರೀಮತಿ ರಾಧಾ ಹಿರೇಗೌಡರ್ ಅವರ ಪ್ರಧಾನ ಸಂಪಾದಕತ್ವದ ಗ್ಯಾರಂಟಿ ನ್ಯೂಸ್ ವಾಹಿನಿಯವರು ಕೊಡಮಾಡುವ ಕರ್ನಾಟಕ ಕಾಯಕ ಯೋಗಿ ಅವಾರ್ಡ್ಸ್ 2026 ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾಗಿರುವುದು ಅತ್ಯಂತ ಸಂತಸದ ಸಂಗತಿ. ಇದು ದಾಂಡೇಲಿಗೆ ಮಾತ್ರವಲ್ಲದೆ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಅಭಿಮಾನ ಮತ್ತು ಗೌರವವನ್ನು ತಂದುಕೊಟ್ಟಿದೆ. ಕಳೆದ ಅನೇಕ ವರ್ಷಗಳಿಂದ ಆರೋಗ್ಯ ಸೇವೆಯನ್ನು ಅತ್ಯಂತ ಬದ್ಧತೆಯಿಂದ ಹಾಗೂ ಅಷ್ಟೇ ಕಾಳಜಿಪೂರ್ವಕವಾಗಿ ಮಾಡುತ್ತಾ ಬಂದಿರುವ ನಿಜವಾದ ಕಾಯಕ ಯೋಗಿ ಗೌರವಾನ್ವಿತ ಡಾಕ್ಟರ್ ಮೋಹನ್ ಪಾಟೀಲ್ ಅವರಿಗೆ ಅವರ ಸೇವಾ ದಕ್ಷತೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿರುವುದು ನಮಗೆಲ್ಲ ಅತೀವ ಆನಂದ ತಂದಿದೆ. ಕರ್ನಾಟಕ ಕಾಯಕ ಯೋಗಿ ಪ್ರಶಸ್ತಿಗೆ ಭಾಜನರಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ ಗೌರವಾನ್ವಿತ ಡಾಕ್ಟರ್ ಮೋಹನ್ ಪಾಟೀಲ್ ಅವರಿಗೆ ಅಭಿಮಾನಪೂರ್ವಕ ಅಭಿನಂದನೆಗಳೊಂದಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಹಾಗೂ ಅರ್ಹತೆ, ಅನುಭವ, ಸೇವಾ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿದ ಗ್ಯಾರಂಟಿ ನ್ಯೂಸ್ ವಾಹಿನಿಗೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸಿದ್ದಾರೆ. ಶ್ರೀ ಈಶ್ವರ್ ಪೂಜಾರಿ, ಓಂಕಾರ್ ಎಕ್ಸ್ರೇ, ಪಾಟೀಲ್ ಆಸ್ಪತ್ರೆ ದಾಂಡೇಲಿ, ಶ್ರೀ ಶಶಿಧರ್ ಓಶಿಮಠ್, ಲಕ್ಷ್ಮೀ ಮೆಡಿಕಲ್, ಪಾಟೀಲ್ ಆಸ್ಪತ್ರೆ ಮತ್ತು ಶ್ರೀ ವೀರೇಶ್ ಅಂಗಡಿ, ಪಾಟೀಲ್ ಲ್ಯಾಬೊರೇಟರಿ ದಾಂಡೇಲಿ. ನಮ್ಮ ಗ್ಯಾರಂಟಿ ನ್ಯೂಸ್ ಕರ್ನಾಟಕ ಕಾಯಕ ಯೋಗಿ ಅವಾರ್ಡ್ಸ್ 2026 ಕೊಡೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇರುವಂತಹ ಕ್ಷಣ ವೇದಿಕೆ ಮೇಲೆ ಚಪ್ಪಾಳೆ ಇಷ್ಟೇನ ಹುಬ್ಬಳ್ಳಿ ಯಾಕೆ ಟೈಮ್ ಆಗ್ತಾ ಚಪ್ಪಾಳೆ ತಟ್ಟೋದು ಬೇಡ ಅಂತನ ಸಾಧಕರನ್ನ ವೇದಿಕೆ ಮೇಲೆ ಕರೆಸ್ತಾ ಇರೋದು, ಅವರು ಪರಿಚಯ ಮಾಡಿಸ್ತಾ ಇರೋದು ಕೆಲವರಿಗೆ ಮಾರ್ಗದರ್ಶನ ಆಗ್ಲಿ, ಕೆಲವರಿಗೆ ಸ್ಫೂರ್ತಿ ಆಗ್ಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ನಿಮ್ಮ ಚಪ್ಪಾಳೆಗಳು ಕೂಡ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೊಂದು ಕಾರಣ, ಜೊತೆಗೆ ಸಾಧಕರಿಗೆ ಅದೇ ಕೊಡುವ ಗೌರವ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಕಾಯಕ ಯೋಗಿ ಅವಾರ್ಡ್ಸ್ 2026 ಭಾಜನರಾಗಿರುವ ಡಾಕ್ಟರ್ ಮೋಹನ್ ಪಾಟೀಲ್, ಮುಖ್ಯಸ್ಥರು, ಪಾಟೀಲ್ ನರ್ಸಿಂಗ್ ಹೋಮ್ ದಾಂಡೇಲಿ. ಕಂಗ್ರಾಚುಲೇಷನ್ ಸರ್, ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಅಂಡ್ ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೈದ್ಯೋ ನಾರಾಯಣೋ ಹರಿ ಅಂತೀವಿ. ನಮಗೆ ದೇವರು ಒಂದೊಂದ್ಸಾರಿ ನೆನಪಾದಾಗೆಲ್ಲ ಡಾಕ್ಟರ್ ಹತ್ರ ಹೋದಾಗ್ಲೂ ಕೂಡ ದೇವರೇ ಅಂತ ಅವರನ್ನ ನೋಡ್ತೀವಿ. ಆ ಕೆಲಸ ಮಾಡ್ತಿದ್ದಾರೆ, ಆ ಕೆಲಸ ಹಾಗೆ ಮುಂದುವರಿಲಿ ಅಂತ ಹೇಳ್ತಾ